ಇನ್ನು ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಓಬಿಸಿ ಅಭ್ಯರ್ಥಿಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಎರಡೂ ಕಡೆ ಲಿಂಗಾಯತರಿಗೆ ಟಿಕೆಟ್ ಬೇಡ ಅನ್ನೋ ಚರ್ಚೆಯಾಗಿದೆ. ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡರು ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ಬಾಗಲಕೋಟೆ ಟಿಕೆಟ್ ಲಿಂಗಾಯತರಿಗೆ ಅಂತ ಫೈನಲ್ ಆಗಿದೆ. ದಾವಣಗೆರೆ ಟಿಕೆಟ್ ಓಬಿಸಿಗೆ ಕೊಡೋಣ ಅಂತ ಮಾಜಿ ಸಿಎಂ ಹೇಳ್ತಾ ಇದ್ದಾರೆ. ಇನ್ನು ಉಳಿದ ಸದಸ್ಯರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಹೌದು, ಕಾಂಗ್ರೆಸ್ ಎದುರಿಸೋದಕ್ಕೆ ಓಬಿಸಿಗೆ ಟಿಕೆಟ್ ನೀಡೋಣ. ಕೋರ್ ಕಮಿಟಿ ಸಭೆಯಲ್ಲಿ ಓಬಿಸಿಗೆ ಟಿಕೆಟ್ ನೀಡೋ ಬಗ್ಗೆ ಚರ್ಚೆಯಾಗಿದೆ. ಸದಾನಂದ ಗೌಡರ ಮಾತಿಗೆ ಉಳಿದ ನಾಯಕರು ಕೂಡ ತಲೆದೂಗಿಸಿದ್ದಾರೆ. ಹೌದು ಅಂತ, ಕಾಂಗ್ರೆಸ್ ಎದುರಿಸೋದಕ್ಕೆ ಓಬಿಸಿಗೆ ಟಿಕೆಟ್ ಕೊಡೋಣ. ಕೋರ್ ಕಮಿಟಿ ಸಭೆಯಲ್ಲಿ ಆಗಿರೋ ಚರ್ಚೆ ಇದು. ಎರಡೂ ಕಡೆ ಲಿಂಗಾಯತರಿಗೆ ಕೊಡೋದು ಬೇಡ. ಈಗಾಗಲೇ ಬಾಗಲಕೋಟೆಗೆ ಲಿಂಗಾಯತರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಿದೆ ಅಂದ ಮೇಲೆ ದಾವಣಗೆರೆಗೆ ಲಿಂಗಾಯತೇತರ ನಾಯಕನಿಗೆ ಅವಕಾಶ ಕೊಡೋಣ, ಓಬಿಸಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋಣ ಅನ್ನೋ ಲೆಕ್ಕಾಚಾರ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸದಾನಂದ ಗೌಡ ಈ ವಿಷಯ ಪ್ರಸ್ತಾಪ ಮಾಡ್ತಾರೆ. ಉಳಿದ ನಾಯಕರು ಕರೆಕ್ಟ್ ಅಂತ ಹೇಳಿದ್ದಾರೆ. ಇನ್ನು ಕಳೆದ ಬಾರಿಯ ಎಲೆಕ್ಷನ್ ರಿಸಲ್ಟ್ ನೀವು ನೋಡ್ತಾ ಇದ್ದೀರಿ. ಶಾಮನೂರು ಶಿವಶಂಕರಪ್ಪ ಅವರ ಅಖಾಡ ಇದು. ಕಳೆದ ಬಾರಿ 84,298 ಮತಗಳನ್ನ ಶಾಮನೂರು ಪಡ್ಕೊಂಡಿರ್ತಾರೆ. ಬಿಜೆಪಿಯಿಂದ ಅಜಯ್ ಕುಮಾರ್ 56,410 ಮತಗಳು. ಗೆಲುವಿನ ಅಂತರ 27,888. ಬಿಜೆಪಿಯಿಂದ ಎಷ್ಟೇ ಪ್ರಯತ್ನ ಆದರೂ ಶಾಮನೂರು ಅವರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ನಾತು. ಪ್ರಶಾಂತ್, ಸದ್ಯಕ್ಕೆ ಬಿಜೆಪಿ ನಾಯಕರ ತಲೆಯಲ್ಲಿ ಯಾವ ನಾಯಕನ ಹೆಸರು ಓಡಾಡ್ತಾ ಇದೆ? ಓಬಿಸಿ ನಾಯಕರಿಗೆ ಕೊಡೋಣ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಹೌದು ಅಂತ ಉಳಿದ ನಾಯಕರು ಹೇಳಿದ್ದಾರೆ. ಹೌದು, ಯಾರನ್ನ ನಿಲ್ಲಿಸೋ ಐಡಿಯಾದಲ್ಲಿದೆ? ನೋಡಿ, ಸದಾನಂದ ಗೌಡರು ಹೇಳಿರ್ತಕ್ಕಂಥ ಲೈನ್ ಹೊಸದೇನಲ್ಲ. ರೇಣುಕಾಚಾರ್ಯ, ಶಿವಯೋಗಿ ಸ್ವಾಮಿ, ಮಾಡಾಳ್ ವಿರೂಪಾಕ್ಷಪ್ಪ, ಈ ಒಂದು ಏನು ಸಿದ್ದೇಶ್ವರ್ ಆಂಟಿ ಗ್ರೂಪ್ ಇದೆ, ಇದು ಪದೇ ಪದೇ ಯಡಿಯೂರಪ್ಪನವರು ಮತ್ತು ವಿಜೇಂದ್ರರನ್ನ ಭೇಟಿಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ನೀವು OBC ಕ್ಯಾಂಡಿಡೇಟ್ ಕೊಡಿ, ಯಾಕಂದರೆ ಕಳೆದ ಬಾರಿ ಅಜಯ್ ಕುಮಾರ್ಗೆ ಏನು ಕೊಡಲಾಗಿತ್ತು ಅವರನ್ನೇ ಕಂಟಿನ್ಯೂ ಮಾಡಿ ಅವರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ರೇಣುಕಾಚಾರ್ಯ ಬಣ ಹೇಳ್ತಾ ಇತ್ತು. ಅಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡೋಕ್ಕಿಂತ ನಾನ್ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ಒಂದು ಫೈಟನ್ನು ನಾವು ಕಾಂಗ್ರೆಸ್ ವಿರುದ್ಧ ನೀಡಬಹುದು ಅಂತಕ್ಕಂಥದ್ದು ಒಟ್ಟಾರೆ ರೇಣುಕಾಚಾರ್ಯ ಬಣದ ಲೆಕ್ಕಾಚಾರ. ಸಿದ್ದೇಶ್ವರ ಬಣ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದು ಇನ್ನೂವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಮೊನ್ನೆ ವಿಧಾನ ಪರಿಷತ್ ಚುನಾವಣೆಯ ಟಿಕೆಟ್ಗಳು ಏನು ಅನೌನ್ಸ್ ಆದವು, ಅದರಲ್ಲಿ ಏನು ದಾವಣಗೆರೆಯ ಒಟ್ಟಾರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಟಿಕೆಟ್ ಕೊಡಲಾಗಿದೆ. ಅದು ರೇಣುಕಾಚಾರ್ಯ ಬಣ ಮತ್ತು ಶಿವಯೋಗಿ ಸ್ವಾಮಿ ಆಪ್ತರಿಗೆ ಟಿಕೆಟ್ ಕೊಡಲಾಗಿದೆ. ಹಿಂದೆ ಶಿವಯೋಗಿ ಸ್ವಾಮಿ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ರು. ಹೀಗಾಗಿ ಈಗ ವಿಧಾನ ಪರಿಷತ್ನಲ್ಲಿ ರೇಣುಕಾಚಾರ್ಯ ಬಣಕ್ಕೆ ಕೊಟ್ಟಾಗ ಸಿದ್ದೇಶ್ವರ್ ಹೇಳಿದ ಮಾತಿಗೆ ಇಲ್ಲಿ ಟಿಕೆಟ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರಿಗಾಗಲಿ ವಿಜೇಂದ್ರವ್ರಿಗಾಗಲಿ ಸಿದ್ದೇಶ್ವರ್ ಹೈಕಮಾಂಡ್ಗೆ ಸಿದ್ದೇಶ್ವರ್ ಬಗ್ಗೆ ಒಂದು ಒಲವಿದೆ, ಒಂದು ಅನುಕಂಪ ಇದೆ. ಸಿದ್ದೇಶ್ವರನ್ನ ಬಿಟ್ಕೊಡಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ಲೆಕ್ಕಾಚಾರವೂ ಕೂಡ ಹೌದು, ವಿಜೇಂದ್ರರ ಜೊತೆಗಿರದ ನಾಯಕರ ಲೆಕ್ಕಾಚಾರವೂ ಕೂಡ ಹೌದು. ಅದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ಬೊಮ್ಮಾಯಿ ಇರ್ಬೋದು, CT ರವಿ ಇರ್ಬೋದು, ಇವ್ರಿಗೆಲ್ಲ ಸಿದ್ದೇಶ್ವರ್ ಬಹಳ ಆತ್ಮೀಯರು. ಆ ಕಾರಣದಿಂದ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರೂ ಕೂಡ ಸಿದ್ದೇಶ್ವರರನ್ನು ಮನವೊಲಿಸ್ಲಿಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡಲಾಗತ್ತಾ ಅಥವಾ ಎರಡೂ ಬಣಗಳನ್ನು ಕೂರಿಸಿ ನೀವು ಒಂದು ಕಾಮನ್ ಕ್ಯಾಂಡಿಡೇಟನ್ನು ಕೊಡಲಾಗತ್ತಾ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಪ್ರಾಯಶಃ ಚುನಾವಣೆ ಅನೌನ್ಸ್ ಆದಮೇಲೆ, ಯಾಕಂದರೆ ಕೋರ್ ಕಮಿಟಿ ಏನೇ ಹೇಳಿದರೂ ಕೂಡ ಅಂತಿಮವಾಗಿ ದಿಲ್ಲಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಿದ್ದೇಶ್ವರನ ಬಿಟ್ಕೊಡ್ಲಿಕ್ಕೆ ಹೈಕಮಾಂಡ್ ತಯಾರಿಲ್ಲ. ಅಟ್ ದ ಸೇಮ್ ಟೈಮ್ ರೇಣುಕಾಚಾರ್ಯ ಗುಂಪನ್ನು ಕೂಡ ಸೈಡ್ಲೈನ್ ಮಾಡುವ ಪರಿಸ್ಥಿತಿಯಲ್ಲಿ BJP ಇಲ್ಲ. ಹೀಗಾಗಿ ಒಂದು ಕಾಮನ್ ಕ್ಯಾಂಡಿಡೇಟ್ ಬರುತ್ತಾ, ನಾನ್ ಲಿಂಗಾಯತ್ ಕ್ಯಾಂಡಿಡೇಟ್ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೋರ್ ಕಮಿಟಿಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ. ಸದಾನಂದ ಗೌಡರು ಏನು ಲೈನ್ ಹೇಳ್ತಿದ್ದಾರೆ ಅದನ್ನು ರೇಣುಕಾಚಾರ್ಯ ಬಹಳ ತಿಂಗಳುಗಳಿಂದ ಅದೇ ಲೈನನ್ನು ಹೇಳ್ತಿದ್ದಾರೆ, ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಬಟ್ ಸಿದ್ದೇಶ್ವರ ಬಣ ಅಂತಿಮವಾಗಿ ಏನು ಮಾಡುತ್ತೆ,
ಆನ್ ಬೋರ್ಡ್ ಸಿದ್ದೇಶ್ವರನ್ನ ತೆಗೆದುಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗತ್ತಾ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂದರೆ ವಿಜೇಂದ್ರ ಇರಲಿ, ಯಡಿಯೂರಪ್ಪನವ್ರು ಇರಲಿ, ಅವ್ರಿಗೊಂದು ರೀತಿ ಸಿದ್ದೇಶ್ವರ ಜೊತೆಗಿನ ಸಂಬಂಧಗಳಲ್ಲಿ ಏನು ಕಂದಕ ಉಂಟಾಗಿದೆ, ಅದು ಒಂದು ರೀತಿಯ ಕಿರಿಕಿರಿಯನ್ನು ಸಾದರ ಲಿಂಗಾಯತರ ಏರಿಯಾದಲ್ಲಿ, ಶಿವಮೊಗ್ಗ ಸೇರಿದಂತೆ ಮಧ್ಯ ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದೆ. ಸೊ ಟು ಪ್ಯಾಸಿಫೈ ಇಟ್ ಕ್ಯಾಂಡಿಡೇಟ್ ಅನೌನ್ಸ್ ಆಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇನ್ನೊಂದು ಭಾವನ ಪ್ರಮುಖವಾಗಿರ್ತಕ್ಕಂಥದ್ದು, ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಆಗ್ತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮವಾಗಿ ಘೋಷಿಸಿದರೆ BJP ಎಷ್ಟರ ಮಟ್ಟಿಗೆ ಫೈಟನ್ನು ನೀಡಬಹುದು ಅನುಕಂಪದ ಚುನಾವಣೆಯಲ್ಲಿ ಅನ್ನೋದು ನೋಡಬೇಕು. ನನಗನ್ಸುತ್ತೆ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಹೈಕಮಾಂಡ್ ಇಲ್ಲ, ಮುಸ್ಲಿಮ್ಗೆ ಟಿಕೆಟ್ ಕೊಡಬೇಕು, ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾಗಲೇ ಇದು ಆಗಿತ್ತು ಅಂತಕ್ಕಂಥದ್ದು ಏನಾದರೂ ಡಿಸೈಡ್ ಮಾಡಿದರೆ ದೆನ್ BJP ಹ್ಯಾಸ್ ಎ ಚಾನ್ಸ್ ಅಂತ ಅನಿಸುತ್ತೆ. ರೈಟ್. ರವಿ ಶಿವರಾಮ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಪ್ರಶಾಂತ್ ಮಾತಾಡಿದ್ದನ್ನು ನೀವು ನೋಡ್ತಾ ಇದ್ರಿ. ಆದರೆ BJP ಹೈಕಮಾಂಡ್ ದೃಷ್ಟಿಯಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಆಟ್ ದ ಸೇಮ್ ಟೈಮ್ ಎರಡೂ ಪಾಸಿಬಿಲಿಟೀಸ್, ಒಂದು ವೇಳೆ ಮೊಮ್ಮಗನಿಗೆ ಸ್ಥಾನ ಕೊಟ್ಟರೆ, ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರೆ ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ BJPಯ ಗೇಮ್ ಪ್ಲಾನ್ ಹೇಗಿರುತ್ತೆ? ಭಾವನಾ, ಇವತ್ತು ಪಾರ್ಟಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಬಹಳ ವಿಸ್ತೃತವಾಗಿ ನಡೆಸಲಾಗಿದೆ. ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ ಕಮಿಟಿ ನಿಗದಿಯಾಗಿತ್ತು ಅನ್ನೋದನ್ನು ನಾವು ನಂಬಬೇಕು. ಯಾಕೆಂದರೆ ಮೊನ್ನೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು, ಅದು ಆನ್ಲೈನ್ ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರೆಯಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು BJP ಹಿರಿಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ದಾವಣಗೆರೆ 2-3 ಗುಂಪುಗಳಾಗಿದ್ದಾವೆ, ಅದನ್ನು ಕೇವಲ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತ್ರ ಬಗೆಹರಿಸೋಕ್ಕಾಗೋದಿಲ್ಲ, ಹಾಗಾಗಿ ಫಿಸಿಕಲಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ಪಾರ್ಟಿ ಕಚೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಕೋರ್ ಕಮಿಟಿಯನ್ನು ಕರೆದಿದ್ದರು. ಆ ಸಂದರ್ಭದಲ್ಲಿ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಬಣದ ನಾಯಕರುಗಳನ್ನು ಫಸ್ಟ್ ಟೈಮ್ ಕೋರ್ ಕಮಿಟಿ ಒಳಗಡೆಯೇ ಕೂರಿಸ್ಕೊಂಡು ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗಿದೆ. ಅವರವರ ಅಭಿಪ್ರಾಯವನ್ನು ಪಡೆದ ನಂತರ ಚರ್ಚೆ ಆಗಿದ್ದು ಬೇರೆ. ಈಗೇನು ನಾವು ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ ಅಥವಾ ಯಾರೆಲ್ಲರ ಹೆಸರುಗಳನ್ನು ನಾವು ಹೇಳ್ತಾ ಇದ್ದೀವಿ, ಆ ಎಲ್ಲ ಹೆಸರುಗಳ ಬಗ್ಗೆ ಆಸಕ್ತಿ ಇರೋದಕ್ಕಿಂತ ಜಾಸ್ತಿಯಾಗಿ ಇನ್ನೊಂದು ಹೆಸರಿನ ಚರ್ಚೆ ಆಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 42,000 ಓಟ್ಗಳನ್ನು ಪಡೆದಂಥ GB ವಿನಯ್ ಕುಮಾರ್ ಅವರ ಬಗ್ಗೆ BJPಯ ಕೋರ್ ಕಮಿಟಿ ಸಭೆಯಲ್ಲಿ ಒಂದಿಷ್ಟು ಆಸಕ್ತಿ, ಒಲವು ವ್ಯಕ್ತವಾಯಿತು ಅನ್ನುವಂಥದ್ದನ್ನು ಮೂಲಗಳು ಹೇಳ್ತಾ ಇದ್ದಾವೆ. ಯಾಕೆಂದರೆ ನೀವು ಈಗ GM ಸಿದ್ದೇಶ್ವರ ಅವ್ರಿಗಿರಬಹುದು ಅಥವಾ ರೇಣುಕಾಚಾರ್ಯ ಟೀಮಲ್ಲಿ ಯಾರಿಗೇ ಟಿಕೆಟನ್ನು ಕೊಟ್ಟರೂ ಕೂಡ ಅವರು ಗಲಾಟೆಯನ್ನು ಮಾಡ್ತಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇದು ಸದ್ಯಕ್ಕೆ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ನೀವು ಮೊನ್ನೆ ದಾವಣಗೆರೆಯಲ್ಲಿ ಸ್ವತಃ ಉಸ್ತುವಾರಿಗಳು ಹೋಗಿ ಸಭೆಯನ್ನು ಮಾಡಿದರು, ಸ್ವತಃ ವಿಜೇಂದ್ರ ಅವರು ಹೋಗಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಆಯಾ ಬಣದವರು ಅವ್ರದ್ದೇ ಆದ ವಾದವನ್ನು ಮುಂದಿಡ್ತಾ ಇದ್ದಾರೆ. ಹೀಗಾಗಿ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಯಾರೆಲ್ಲ ಜಗಳವನ್ನು ಮಾಡ್ಕೊಳ್ತಾ ಇದ್ದಾರೆ, ಯಾರು ಬಣವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಬರೀ ಕೇವಲ ಗಲಾಟೆಗಳನ್ನೇ ಮಾಡ್ತಾ ಹೋದರೆ ನಮ್ಮನ್ನು ಹೆಚ್ಚಾಗಿ ಪರಿಗಣಿಸೋದಿಲ್ಲ, ಒಂದು ಸಂದೇಶ ಹೋಗಲಿ ಎನ್ನುವ ಕಾರಣಕ್ಕೋಸ್ಕರ ಯಾವ ಗುಂಪಿಗೂ ಸೇರಿದ ವ್ಯಕ್ತಿಗೆ ಟಿಕೆಟನ್ನು ಕೊಡಬೇಕು ಅನ್ನುವ ಕುರಿತಾಗಿ ಚರ್ಚೆಯನ್ನು ಮಾಡಿದಾಗ ಕೋರ್ ಕಮಿಟಿ ಆ ಒಂದು ನಿರ್ಣಯಕ್ಕೆ ಇದೆ. ಪ್ರಶಾಂತ್ ಹೇಳಿದಂತೆ ಹೈಕಮಾಂಡ್ ತಲೆಯಲ್ಲಿ ಯಾವ ವಿಚಾರ ಇದೆ, GM ಸಿದ್ದೇಶ್ವರನ ಸಮಾಧಾನ ಪಡಿಸುವಂಥ ಅಥವಾ ರೇಣುಕಾಚಾರ್ಯ ಅವರಿಗೆ ಸಮಾಧಾನ ಪಡಿಸುವಂಥ, ಇಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಹೊಸ ಔಷಧ ಯಾವುದು ಸದ್ಯಕ್ಕಂತೂ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಚುನಾವಣೆಯ ದೃಷ್ಟಿಯಲ್ಲಿ ಒಂದು ಹಿಂದುಳಿದ ವರ್ಗದವರಿಗೆ ಟಿಕೆಟನ್ನು ಕೊಡಬೇಕು ಎನ್ನುವ ಕುರಿತಾಗಿ ಇವತ್ತು ಗಂಭೀರವಾದ ಒಂದು ಚರ್ಚೆ ಮತ್ತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಒಂದೆರಡು ಹೆಸರುಗಳನ್ನು ಕಳಿಸುವ ಮೂಲಕ ಹೈಕಮಾಂಡ್ ತಲೆಯಲ್ಲಿ ಏನಿದೆ ಮತ್ತು ಇಲ್ಲಿ ಆದಂಥ ವಿದ್ಯಮಾನಗಳೇನು, ಯಾಕೆಂದರೆ ಸ್ವತಃ ದಾವಣಗೆರೆಗೆ ಹೋಗಿ ಉಸ್ತುವಾರಿಗಳಲ್ಲಿ ಕುಳಿತುಕೊಂಡು ಸಭೆಯನ್ನು ಮಾಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ಭಾವನಾ. ಹಾಗಾಗಿ ಇವತ್ತು ಕೋರ್ ಕಮಿಟಿಯಲ್ಲಿ ಒಂದು ತಟಸ್ಥ ವ್ಯಕ್ತಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ಚರ್ಚೆ ಆಗಿದೆ. ಓಕೆ, ರೈಟ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.